ಇದು ದೈವಿಕ್ ಗರ್ಲ್ ಫ್ರೆಂಡ್ ಅಲ್ವಾ? ಹಲೋ ಹಲೋ, ದೈವಿಕ್, ಹೇಳಿ ಅಣ್ಣ. ನಿನ್ಗೊಂದು ವಿಡಿಯೋ ಫಾರ್ವರ್ಡ್ ಮಾಡಿದ್ದೀನಿ, ನೋಡಿ ಯಾರು ಅಂತ. ಹೌದಾ, ಒಂದು ನಿಮಿಷ ಇರಿ, ಚೆಕ್ ಮಾಡ್ತೀನಿ. ಅಣ್ಣ, ಇದು ನನ್ನ ಗರ್ಲ್ ಫ್ರೆಂಡು. ಅವಳ ಕೈಯಲ್ಲಿ ಒಂದು ಬುಕ್ ಇದೆ, ಅದು ಯಾವುದು ಅಂತ ನೋಡು. ಒಂದು ನಿಮಿಷ ಇರಿ ಅಣ್ಣ. ಅಣ್ಣ, ಏನಣ್ಣ ಇದು? ಅದೇ ನನಗೂ ಡೌಟ್ ಆಗಿ ನೀನು ಕಾಲ್ ಮಾಡಿದ್ದು. ಹೋಗ್ಲಿ, ನಿಮ್ಮಿಬ್ಬರ ಮಧ್ಯೆ ಆಫ್ಟರ್ ಮ್ಯಾರೇಜ್ ಪ್ಲಾನ್ಸ್ ಅಂತ ಏನಾದ್ರು ನಡೀತಾ? ಹ್ಞೂ ಅಣ್ಣ, ಇವಾಗ ಜ್ಞಾಪನ ಬಂತು ನನಗೆ. ನನ್ಗೆ ಅವಳು ಕೇಳಿದ್ಲು, ನಿನಗೆ ರೆಡ್ ಡ್ರಮ್ ಇಷ್ಟನಾ ಇಲ್ಲಾಂದ್ರೆ ಬ್ಲೂ ಡ್ರಮ್ ಇಷ್ಟನಾ ಅಂತ. ಇನ್ನೂ ಡ್ರಮ್ ಬಗ್ಗೆ ಮಾತಾಡಿದ್ಲಾ? ಆಮೇಲೆ ನಿನಗೆ ಮೌಂಟೇನ್ ಅಲ್ಲಿ ಪೀಕ್ ಇರೋ ಮೌಂಟೇನ್ ಯಾವ್ದು ಇಷ್ಟ ಅಂತ ಅದು ಕೇಳಿದ್ಲಣ್ಣ ನನ್ನ. ಅಯ್ಯೋ ದೇವಿಕ್, ನಿನ್ಗೆ ಈ ಬ್ಲೂ ಡ್ರಮ್ಮು ರೆಡ್ ಡ್ರಮ್ಮು ಬಗ್ಗೆ ಗೊತ್ತಾ ನಿನ್ಗೆ? ಇಲ್ಲ ಅಣ್ಣ, ಗೊತ್ತಿಲ್ಲ ನನ್ಗೆ. ಬ್ಲೂ ಡ್ರಮ್ ಅಂತಂದ್ರೆ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ್ ಕೊಲೆ ಮಾಡೋದು. ರೆಡ್ ಡ್ರಮ್ ಅಂತಂದ್ರೆ ಗಂಡನ್ ಜೊತೆ ಸೇರ್ಕೊಂಡು ಬಾಯ್ ಫ್ರೆಂಡ್ ಕೊಲೆ ಮಾಡೋದು. ನೀನ್ ಯಾವ ಪೊಸಿಷನ್ ಅಲ್ಲಿ ಇದೆಯಾ ನೋಡ್ಕೋ. ಅಣ್ಣ, ಸಿಗ್ತೀನಿ ನಾನು, ಬಾಯ್ ಬಾಯ್. ಅಯ್ಯೋ, ನಾನು ಏನ್ ಮಾಡ್ಲಿ? ಅಪ್ರೂಪಕ್ಕೆ ಒಂದು ಹುಡುಗಿ ಸಿಕ್ಕಿದ್ಲಲ್ಲ ಅಂತ ಲವ್ ಮಾಡ್ದೆ. ಅವಳು ನೋಡಿದ್ರೆ ಹಿಂಗ್ ಮಾಡ್ಬಿಟ್ಲು. ಅವಳ ಜೊತೆ ಇವಾಗಲೇ ಬ್ರೇಕಪ್ ಮಾಡ್ಕೊಂತೀನಿ. ಲೆಟ್ಸ್ ಬ್ರೇಕಪ್. ಹೇಳ್ರೋ. ಹೇಳ್ರೋ. ಇವರೇ ನನ್ನ ಪಪ್ಪಮ್ಮ. ನೆಕ್ಸ್ಟ್ ನಾನು ಸಿನಿಮಾ ಅಂತ ತೋರ್ಸ್ಬಾರ್ದ? ಸಿನಿಮಾ ಹೆಂಗಿದ್ಯಾ? ಸಿನಿಮಾ ಚಿನ್ನಿಮಾ? ಇರು, ಈ ಚಿನ್ನಿಮಾನೆಲ್ಲೋ ನೋಡಿದ್ದೀನಲ್ಲ. ಅಲ್ಲೂ ಚಿನ್ನಿಮಾ, ಇಲ್ಲೂ ಚಿನ್ನಿಮಾ. ವಾಟ್ ಮಾ, ಎಲ್ಲಿ ನೋಡಿದ್ರು ಎಲ್ಲ ಕ್ರಾಸ್ ಕನೆಕ್ಷನ್ ಇದ್ದಂಗವೆ. ಫಸ್ಟ್ ಆಫ್ ಆಲ್ ಇವ್ರ ಬಗ್ಗೆ ಮಾತಾಡದೆ ವೇಸ್ಟ್ ಮಾ. ಬೇಡ ಬಂದ್ರಮ್ಮ. ಸ್ವಾಮಿ ಕಾಪಾಡಪ್ಪ, ಸ್ಟ್ರೀಟ್ ಫೋಟೋಗ್ರಫಿಗೆ ಇವತ್ತು ಒಳ್ಳೆ ಫಿಗರ್ ಸಿಗೋ ಥರ ಮಾಡಪ್ಪ. ಹಿಂದೆಯಿಂದನೇ ಹಿಂಗಿದ್ದಾರೆ ಅಂದ್ರೆ ಮುಂದೆಯಿಂದ ನೆಕ್ಸ್ಟ್ ಲೆವೆಲ್ ಇರ್ತಾರೆ. ಓ ಮೇಡಮ್, ಮೇಡಮ್, ಮೇಡಮ್. ಹಾಯ್ ಮೇಡಮ್, ಹೇಗಿದ್ದೀರಾ ಮೇಡಮ್? ಆಮ್ ಆಲ್ಸೋ ಫೈನ್ ಮೇಡಮ್. ಏನ್ ಮೇಡಮ್ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ? ಹೌದಾ? ವಾವ್, ಐ ಆಮ್ ಸೋ ಲಕ್ಕಿ. ಏನೇ ಹೇಳಿ ಮೇಡಮ್, ನೀವು ಸಕ್ಕತ್ತಾಗಿದ್ದೀರಾ. ಮೇಡಮ್, ನೀವೇನ್ ಮಾಡ್ಕೊಂಡಿದ್ದೀರಾ? ಹೌದಾ? ಏನೇ ಹೇಳಿ ಮೇಡಮ್, ನೀವು ಇಷ್ಟು ಚೆನ್ನಾಗಿದ್ದೀರಾ ಅಂತಂದ್ಮೇಲೆ ನಿಮ್ಗೆ ಬಾಯ್ ಫ್ರೆಂಡ್ಸು ಹಾಗೆ ಇರ್ಬೇಕಲ್ಲ? ಚೆನ್ನಾಗಿರೋ ಹುಡುಗಿಗೆ ಚೆನ್ನಾಗಿರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಎಲ್ಲ ಹುಡುಗರು ಏನ್ ಅನ್ಕೊಂತಾರೆ, ಓ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಇವಳಿಗೆ ಬಾಯ್ ಫ್ರೆಂಡ್ ಇರ್ಬೋದು, ಕ್ರಶ್ ಇರ್ಬೋದು, ಲವರ್ ಇರ್ಬೋದು ಅನ್ಬಿಟ್ಟು ಒಬ್ರು ಬಂದು ಅಪ್ರೋಚ್ ಮಾಡಲ್ಲ, ಪ್ರಪೋಸು ಮಾಡಲ್ಲ. ಹಿಂಗ ಅನ್ಕೊಂಡೆ ಎಲ್ಲಾ ಹುಡುಗಿರು ಚೆನ್ನಾಗಿರೋ ಹುಡುಗಿರ್ ಲೈಫ್ ಸಿಂಗಲ್ ಆಗಿ ಇದ್ಬಿಟ್ಟಿದೀವಿ. ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಮೇಡಮ್. ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಹೋಗಿ ಅವ್ರ ಹತ್ರ ಮಾತಾಡ್ಸಿ, ಅಪ್ರೋಚ್ ಮಾಡಿ ಕೇಳಿ ಬಾಯ್ ಫ್ರೆಂಡ್ ಇದಾರೋ ಇಲ್ಲೋ. ಸೊ ಇಲ್ಲಿ ಗೆಟ್ ಅನ್ ಐಡಿಯಾ ವೆದರ್ ದೇ ಆರ್ ಸಿಂಗಲ್ ಆರ್ ಕಮಿಟೆಡ್. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಒಳ್ಳೆ ಹುಡುಗಿ ಕಾಣಿಸಿದ ತಕ್ಷಣ ಪಕ್ಕ ಹೋಗಿ ಕೇಳ್ತೀನಿ ಮೇಡಮ್. ಅಂದ್ರೆ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ಅದಕ್ಕೆ ಅಲ್ವಾ ಫಸ್ಟ್ ನಿಮ್ಗೆ ಕೇಳಿದ್ದು ನಿಮ್ ಬಾಯ್ ಫ್ರೆಂಡ್ ಇದ್ದಾನ ಅಂತ. ಮೇಡಮ್, 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 ಬಾಯ್ ಸರಿ ಇಲ್ಲ ಗುರು. ಸುಮ್ಮನೆ ಫೋಟೋ ಇಟ್ಕೊಂಡು ಕಳಿಸ್ಬೋದಾಯ್ತು, ಮತ್ತೆ ಹುಡುಕ್ಬೇಕಾ? ಹಾಯ್, ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಹಾಸ್ಪಿಟಲ್ಗೆ ಇಬ್ರು ಪೇಷಂಟ್ ಬಂದಿದ್ರು. ಅವರ ಮೆಂಟಲ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಅವರಿಗೆ ವಯಸ್ಸಾಗಿದೆ, ಆದರೂ ಇವರು ವಯಸ್ಸಿನಲ್ಲಿದ್ದಾಗ ಹೇಳಬೇಕಾದಂತಹ ಮಾತುಗಳನ್ನು, ಮಾಡಬೇಕಾದಂತಹ ಕೆಲಸಗಳನ್ನು ಈಗ ರೀಕಲೆಕ್ಟ್ ಮಾಡಿಕೊಂಡು ಮಾತಾಡೋದು. ಬೆಸ್ಟ್ ಎಕ್ಸಾಂಪಲ್ ನೋಡಿ ಈ ಪೇಷಂಟ್. ಇನ್ನು ಬೇಗ ನಿಮ್ಮ ಅಮ್ಮನ ಪರಿಚಯ ಮಾಡಿಸ್ಕೊಡು. ಅಯ್ಯೋ ಸಾರಿ, ನಿಮ್ಮ ಅಮ್ಮನಲ್ಲ, ನಮ್ಮ ಅತ್ತೆನ ಪರಿಚಯ ಮಾಡಿಸ್ಕೊಡು. ಎಲ್ರಿ ಮದುವೆ ಆಗೋಣ.
ನೋಡಿದ್ರಲ್ಲ ಅಂದ ಹಾಗೆ ನಾನು ಡಾಕ್ಟರ್ ರವಿಚಂದ್ರ, ಸೈಕ್ಯಾಟ್ರಿಸ್ಟು, ಅಂದರೆ ಮಾನಸಿಕ ತಜ್ಞ. ಈ ಕಾಯಿಲೆ ಹೆಸರೇನಪ್ಪ ಅಂತಂದರೆ ಬುದ್ಧಿಮಾಂದ್ಯತೆ ಅಥವಾ ಅಲ್ಝಮೈರ್ ಕಾಯಿಲೆ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು 2-3 ಹೆಸರಿದೆ. ಈ ಕಾಯಿಲೆಗೆ ತುತ್ತಾದಂತಹ ಇನ್ನೂ ಒಂದು ಪೇಷಂಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವರೇ. ಇವತ್ತು ನನ್ನ ಹುಡುಗನಿಗೆ ಮದುವೆ 7ನೇ ತಾರೀಕು. ನನಗೆ ನನ್ನ ಹತ್ರನೇ ಇದ್ದು ನನ್ನ ಹತ್ರನೇ ತಿಂದು ನನ್ನ ಜೊತೆಲೇ ಊಟ ಮಾಡಿ ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ. ನೋಡೋದ್ರಲ್ಲ, ಈ ರೀತಿಯ ಪೇಷಂಟ್ಗಳು ನಿಮ್ಮ ಸುತ್ತಮುತ್ತ ಇದ್ರು ಗಾಬರಿ ಏನಾಗೋಂಥ ವಿಷಯ ಏನಲ್ಲ. ಸ್ವಲ್ಪ ಕಾಲದ ಮಟ್ಟಿಗೆ ಅವರ ಮಾತುಗಳೆಲ್ಲ ಖಾಲಿಯಾಗೋವರೆಗೂ ಮಾತಾಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಈಗ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಈ ರೀತಿಯ ಪೇಷಂಟ್ಗಳಿದ್ರೆ ಅವರ ಐಡಿನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ. ಆ ಪೇಷಂಟ್ ಏನಾದರೂ ನಮ್ಮ ಹಾಸ್ಪಿಟಲ್ಗೆ ಬಂದರೆ ಅವ್ರು ಕೊಡೋ ಫೀಸಲ್ಲಿ 20% ನಿಮಗೂ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಅಯ್ಯೋ ಎಲ್ಗೆ ಹೋಗ್ತಾ ಇದೆಯಾ ಅಣ್ಣ? ಅಲ್ಲಿ ನೋಡಿ ಅಣ್ಣ, ಪಾಪ ಅವ್ರಿಗೆ ಗೆಳಕ್ಕೆ ಬರ್ತಿಲ್ಲ. ಹಂಗೆ ನೋಡವಳ. ಹೆಂಗಣ್ಣ ಇದು? ಅವಳು ವರ್ಕೌಟ್ ಮಾಡಕ್ ಬರ್ತಾಳೆ ಅಂತ ಯಾರು ಹೇಳಿದ್ದು? ಅವ್ರು ಬರೋದೇ ವಿಡಿಯೋ ಮಾಡೋದಕ್ಕೆ. ಹೌದಾ? ಇಲ್ಲಿ ನೋಡಿಲಿ. ಹಿಂಗೆ ಹೆಂಗಣ್ಣ ಇದು? ಅಷ್ಟೇ ಅಲ್ಲ, ಅಲ್ಲಿ ನೋಡು. ಅಯ್ಯೋ, ಸರಿ ಬಿತ್ತಲ್ಲ ಅವಳಿಗೆ ತಲೆ ಮೇಲೆ. ನೋಡ್ದಾ, ಅವಳು ವರ್ಕೌಟ್ ಯಾವ ಕಡೆ ಕೂತ್ಕೊಂಡು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡಕ್ ಬರೋದಷ್ಟೇ. ಅಣ್ಣ, ಆದ್ರೂ ಜನ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ವರ್ಕೌಟ್ ಮಾಡಕ್ ಬರ್ತೀರಾ ಇಲ್ಲಾಂದ್ರೆ ವಿಡಿಯೋ ಮಾಡಕ್ ಬರ್ತೀರಾ ಅಂತ ಕೇಳ್ತಿರ್ತಾನೆ. ನಿಮ್ಗೆ ಗೊತ್ತು ತಾನೆ ನಾವು ವರ್ಕೌಟ್ಗೆ ಬರೋದು ಅಂತ. ಹೌದಣ್ಣ? ಏನು ನಗ್ತೀಯ? ನಿಜ ಹೇಳು. ಹೌದಣ್ಣ, ವಿಡಿಯೋ ಮಾಡಕ್ಕೆ. ಅವ್ರು ಹೇಳ್ಬಿಟ್ಟು ಇಲ್ಲ ಅಣ್ಣ, ಇಲ್ಲ ನಾವು ವರ್ಕೌಟ್ಗೆ ಬರೋದು. ದೈವಿಕ್ ಅಣ್ಣ, ನಾಳೆ ನಾನು ಜಿಮ್ಮಿಗೆ ಬರಲ್ಲ. ಯಾಕಣ್ಣ? ಇಂಟರ್ವ್ಯೂ ಇದೆ. ಇಂಟರ್ವ್ಯೂನಾ? ಯಾಕೆ ಕೆಲ್ಸ ಅಣ್ಣ? ಅಂದ್ರೆ ಈ ಹಸುಗಳಿಗೆ ಮೇವ್ ಹಾಕೋದು. ಹಸುಗಳು ಮೇವ್ ಹಾಕದ? ಅಂದ್ರೆ ಹಸುಗಳಿಗೆ ಸೇವೆ ಮಾಡಿದ್ರೆ ಒಳ್ಳೇದು ಅಂತಾರಲ್ಲ. ಅಣ್ಣ, ನೀವೇನು ರೀಸನ್ ಇಲ್ದಿರ ಹೋಗಲ್ಲ. ಏನ್ ರೀಸನ್ ಅಂತ ಹೇಳಿ ಅಣ್ಣ ಪ್ಲೀಸ್. ಅಂದ್ರೆ ಅಲ್ಲಿ ಕೋ ವರ್ಕರ್ಸು ತುಂಬಾ ಕೋಆಪರೇಟಿವ್ ಅಂತೆ, ಅದಕ್ಕೋಸ್ಕರ. ಕೋ ವರ್ಕರ? ಅಣ್ಣ ತೋರಿಸಿ ಅಣ್ಣ ಯಾರಂತ. ಇರು. ಅಣ್ಣ, ಅನ್ಕೊಂಡೆ ಅಣ್ಣ ಏನೋ ಒಂದ್ ರೀಸನ್ ಇದ್ದೇ ಇರುತ್ತಂತ. ಹೋಗ್ ಬನ್ನಿ ಅಣ್ಣ, ಆಲ್ ದ ಬೆಸ್ಟ್. ಓಕೆ ಅಣ್ಣ. ಆಕ್ಚುಲಿ ಸಂಬಳ ಕಡಿಮೆ, ಬಟ್ ಇಟ್ಸ್ ಓಕೆ. ಕುಚ್ ಪಾನೆ ತೋ ಕುಚ್ ಕೋನ ಯಾರ್, ಏನಂತ್ಯ ದೇವಿಕ್? ಅಯ್ಯೋ ನೀನು ಅಣ್ಣ, ಎಲ್ಲ ಹೋದೆ? ಇಂಟರ್ವ್ಯೂಗಣ್ಣ. ಎಲ್ಲಿ? ಅದೇ ನೀವು ನಾಳೆ ಹೋಗ್ತಾ ಇದ್ದೀರಲ್ಲ, ಅದೇ ಜಾಗಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಅಣ್ಣ. ಮಿತ್ರ ದ್ರೋಹಿ. ಸಾರಿ ಅಣ್ಣ.